ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಟಿಬಿ ಡ್ಯಾಂ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ್ದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಹಾಗೂ ಹೊಸದಾಗಿ ಚೈನ್ ಸರಪಳಿಗಳನ್ನು ಅಳವಡಿಸಲಾಗಿದೆ. ವೀಕ್ಷಕರೇ ನಮಸ್ಕಾರ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಆಂಧ್ರ ಪ್ರದೇಶದಿಂದ ಹಾಗೂ ತೆಲಂಗಾಣದಿಂದ ಮತ್ತು ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಆಗಮನ. ಕರ್ನಾಟಕದಿಂದ DK ಶಿವಕುಮಾರ್, ಆಂಧ್ರ ಪ್ರದೇಶದಿಂದ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದಿಂದ ರೇವಂತ್ ರೆಡ್ಡಿ ಇವರಿಂದ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಸ್ಟೀಲ್ ವೇ ಗೇಟ್ಗಳ ಲೋಕಾರ್ಪಣೆ. ವೀಕ್ಷಕರೇ, ಸತತ 73 ವರ್ಷಗಳ ಬಳಿಕ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗುತ್ತಿದೆ. ಟಿಬಿ ಡ್ಯಾಮ್ ಟ್ರಸ್ಟ್ ಗೇಟ್ ಲೋಕಾರ್ಪಣೆ ಹೇಗಿದೆ ತಯಾರಿ ಒಮ್ಮೆ ವೀಕ್ಷಿಸೋಣ. ತುಂಗಭದ್ರೆ ನಂಬಿರೋ ಜನರಿಗೆ ತುಂಗಭದ್ರೆ ಡ್ಯಾಮ್ ಗೇಟ್ ಉದ್ಘಾಟನೆ ಸಿದ್ಧತೆ ಹೇಗಿದೆ ಒಮ್ಮೆ ವೀಕ್ಷಿಸೋಣ. ಒಮ್ಮೆ ನೋಡಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಭದ್ರವಾಯಿತು ತುಂಗಭದ್ರಾ ಅನ್ನುವಂಥ ಕೂಗು ಬಹಳ ಅದ್ಭುತವಾಗಿದೆ. ಒಮ್ಮೆ ವೀಕ್ಷಿಸೋಣ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು, ತೆಲಂಗಾಣ ಪ್ರದೇಶದ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ, ಈ 3 ರಾಜ್ಯದ ಮುಖ್ಯಮಂತ್ರಿಗಳಿಂದ ಇಂದು ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಮಾಡಲಾಯಿತು. చూసుకోండి. ఆయన DK శివకుమార్ అందరు కంటిన్యూ. క్లోజ్ వెళ్ళి హ్యాండ్స్ దగ్గర జూమ్ చేసుకోండి. అటాచ్ చేసుకోండి. सर आप थोड़ा पीछे सामने चलिए. सर आप थोड़ा सामने. Next please. ಸತತ ಸರಿಸುಮಾರು 73 ವರ್ಷಗಳ ಬಳಿಕ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗ್ತಾ ಇದೆ. ತುಂಗಭದ್ರಾ ನಂಬಿರೋ ರೈತ ಜನರಿಗೆ ಧೈರ್ಯವನ್ನ ತುಂಬಿದ್ರು. ಭದ್ರವಾಯಿತು ತುಂಗಭದ್ರಾ. ನಮಸ್ಕಾರ. ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದೆ.
ಬೇಕಾದಷ್ಟು ಟೀಕೆಗಳನ್ನು ಎದುರಿಸಿದ್ದೇವೆ. ಅಂದು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ಹೇಳಿದ್ದೆ. ಇವತ್ತು ಮತ್ತೆ ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ CR ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸಂಸದರಾದ ಶ್ರೀ ತುಕಾರಾಮ್, ಶ್ರೀ HR ಗವಿಯಪ್ಪ, ಮಾನ್ಯ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರ, ಇನ್ನು ಹಲವಾರು ಶಾಸಕರು ಮತ್ತು ಸಂಸದರು ಭಾಗಿಯಾಗಿದ್ದರು. ದಿನಾಂಕ 25/6/2026 ಗುರುವಾರದಂದು ಸಮಯ ಬೆಳಗ್ಗೆ 11 ಗಂಟೆಗೆ ಸ್ಥಳ ಸರ್ಕಾರಿ ಹೈಸ್ಕೂಲ್ ಗ್ರೌಂಡ್, ಮುನಿರಾಬಾದ್ ತಾಲೂಕು ಮತ್ತು ಜಿಲ್ಲೆ ಕೊಪ್ಪ. ಮುನಿರಾಬಾದ್ ಹೈಸ್ಕೂಲ್ ಗ್ರೌಂಡ್ ಈ ಸ್ಥಳದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಲಾಯಿತು. ಬಹಳ ಅಪಾರ ಜನಸಂಖ್ಯೆಯಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. చూసుకోండి ఆయన DK షూట్ అందరు కంటిన్యూ క్లోజ్ చేయాలి హ్యాండ్స్ దగ్గర జూమ్ చేసుకోండి టైట్ చేసుకోండి మేడం ಹಿಂದೆ ಬನ್ನಿ ತಪ್ಪು सर आप थोड़ा पीछे सामने चलिए. सर आप थोड़ा सामने. Next please. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, TB ಡ್ಯಾಮ್, ಮುನಿರಾಬಾದ್.